ಒಳ್ಳೆ ಯಾವುದೋ ದ್ವೀಪ ಮೂವ್ ಆಗೋ ತರ ಕಾಣಿಸುತ್ತೆ ಅದು. ಬಟ್ ಅದು ಬಸ್ಸು. ಬಸ್ ಒಳಗಡೆ ಕುತ್ಕೊಂಡು ಹೊರಗಡೆ ಓಷಿಯನ್ ನೋಡಕ್ಕೆ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಇನ್ ದ ವರ್ಲ್ಡ್. ಆಕ್ಚುಲಿ ಇದು ಬ್ಯೂಟಿಫುಲ್ ಬ್ರಿಟಿಷ್ ಕೊಲಂಬಿಯಾ. ಸೊ ಈ ಸಮುದ್ರದ ವ್ಯೂ ನೋಡ್ಕೊಂಡು ಬುಕ್ ಓದ್ಬೇಕಾ, ಮೊಬೈಲ್ ನೋಡ್ಬೇಕಾ, ಮಲ್ಕೋಬೇಕಾ ಮಾಡ್ತಾ ಇರ್ತಾರೆ. ನಮಸ್ಕಾರ ಎಲ್ರಿಗೂ. ಎಲ್ರು ಆರಾಮಾಗಿದ್ದೀರಾ ಅಲ್ವಾ? ಇವತ್ತು ನಾನು ನಿಮ್ಮನ್ನೆಲ್ಲ ಸಿ ಬಸ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂಥರ ಸ್ಪೆಷಲ್ ಆಕ್ಚುಲಿ. ಬಿಕಾಸ್ ನಾನಂತೂ ಇಂಡಿಯಾದಲ್ಲಿ ಈ ತರ ಒಂದು ಟ್ರಾನ್ಸ್ಪೋರ್ಟೇಷನ್ ನೋಡೇ ಇಲ್ಲ. ಬರೀ ಆಟೋದಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲೆಲ್ಲ ಓಡಾಡಿದೀವಿ. ಆದ್ರೆ ಸಿ ಬಸ್ಸಲ್ಲಂತೂ ಓಡಾಡಿಲ್ಲ. ಇಲ್ಲಿ ಜನ ಆಫೀಸಿಗೆ ಬರಕ್ಕೆ ಈ ಸಿ ಬಸ್ನ ತಗೊಳ್ತಾರೆ. ಇದು 15 ಮಿನಿಟ್ಸ್ ಜರ್ನಿ ಅಂಡ್ ಸಿ ಮೇಲೆ ಬಸ್ ಬರುತ್ತೆ. ಸೊ ಪಕ್ಕದ ಊರಿಂದ ಇಲ್ಲಿಗೆ ಕೆಲ್ಸಕ್ಕೆ ಜನ ಬರ್ತಾರೆ. ನಾನಿರೋದು ನಿಮಗೆ ಗೊತ್ತಲ್ವಾ, ಡೌನ್ ಟೌನ್ ವ್ಯಾನ್ಕೋವರ್ ಅಲ್ಲಿ. ಸೊ ಬನ್ನಿ ಹಂಗಾದ್ರೆ ಆ ಸಿ ಬಸ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೀವು ಫೀಲ್ ಮಾಡೋರಂತೆ. ಸರಿ, ಹಾಗಾದ್ರೆ ಹೊರಡೋಣ. ಇದೆ ನೋಡಿ ಆ ಸಿ ಬಸ್ ಸ್ಟೇಷನ್. ನೋಡಕ್ ಒಳ್ಳೆ ಏರ್ಪೋರ್ಟ್ ಒಳಗಡೆ ಹೋದಂಗಿರುತ್ತೆ. ಬಸ್ ಇದು ಸಿ ಬಸ್ ಸ್ಟೇಷನ್. ಹಿಂಗೆ ಒಳಗೆ ನಾವು ನಡ್ಕೊಂಡು ಹೋದ್ರೆ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಅದನ್ನ ತಗೊಂಡು ಸಮುದ್ರನ ದಾಟಿ ಪಕ್ಕದಲ್ಲಿ ನಾರ್ತ್ ವ್ಯಾನ್ಕೋವರ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗೋದು. ಅಲ್ಲೇ ಒಂದು ಮಾರ್ಕೆಟ್ ಕೂಡ ಇದೆ. ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಚೆನ್ನಾಗಿರುತ್ತೆ. ಇನ್ 2 ಮಿನಿಟ್ಸ್ ಅಲ್ಲಿ ಇದೆ ಅದು. ಸೊ ಲೆಟ್ಸ್ ಗೋ. ಇಲ್ಲಾಂದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಓಡು ಓಡು. ಈ ತರ ಡೋರ್ಸ್ ಇದೆ. ಜನ ಎಲ್ಲ ಕಾಯ್ತಾ ಇದಾರೆ. ಆ ಡೋರ್ ತೆಗೆದ ತಕ್ಷಣ ಆ ಬಸ್ ಒಳಗಡೆ ಹೋಗ್ಬೋದು. ಎಷ್ಟು ಜನ ವಾಕ್ ಮಾಡ್ಕೊಂಡು ಬರ್ತಾ ಇದಾರೆ ನೋಡಿ. ಸೊ ಡೋರ್ ಓಪನ್ ಆಯ್ತು. ಹೋಗೋಣ ಇವಾಗ ಒಳಗೆ. ಇದನ್ನು ತೆಗಿತಾರೆ ಇವಾಗ. ಡೋರ್ನ ತೆಗೆದ್ರು. ಒಳಗಡೆ ಹೋಗದೆ ಇವಾಗ ಹಂಗಾದ್ರೆ. ಸೊ ಎಲ್ಲರೂ ಹೋಗ್ಬಿಟ್ಟು ಒಳಗಡೆ ಇವಾಗ ಕುತ್ಕೊಳ್ತೀವಿ ಅಲ್ಲಿ. ಈ ತರ ಇದೆ ನೋಡಿ ಅದು ಸಿ ಬಸ್ ಸೀಟಿಂಗ್ ಎಲ್ಲ. ಸೊ ಕುತ್ಕೊಳ್ಳೋದು. ಇಟ್ಸ್ ಬ್ಯೂಟಿಫುಲ್. ನಾವಿಲ್ಲೋಗಿ ಕುತ್ಕೊಳ್ಳೋಣ. ಸೊ ಸಮುದ್ರ ಕಾಣಿಸುತ್ತೆ. ಅಥವಾ ಫ್ರಂಟ್ ಹೋಗೋಣ. ಫ್ರಂಟ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಕೊನೆಗೆ ಎಂಡಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಸ್ ತರನೇ, ಬಟ್ ಬಸ್ ಏರೋಪ್ಲೇನ್ ಆಗಿರೋ ಡಿಫ್ರೆಂಟ್ ಅಷ್ಟೇ. ಫುಲ್ ದೊಡ್ಡದಾಗಿ ಎಷ್ಟು ದೊಡ್ಡದಿದೆ ನೋಡಿ ಇದು ಫುಲ್. ಇವಾಗ ಹೊರಡ್ತು ಇದು. ಸೊ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ನಾರ್ತ್ ವ್ಯಾನ್ಕೋವರ್ ಕಡೆಗೆ. ಅಲ್ಲಿ ಹೋದ್ಮೇಲೆ 15 ಮಿನಿಟ್ಸ್ ಆದಮೇಲೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿ ಅನ್ಲೋಡಿಂಗು. ಎವ್ರಿ 15 ಮಿನಿಟ್ಸ್ ಆ ಕಡೆಯಿಂದ ಈ ಕಡೆ ಡೌನ್ ಟೌನ್ಗೆ, ಡೌನ್ ಟೌನಿಂದ ವ್ಯಾನ್ಕೋವರ್ಗೆ ಈ ಸಿ ಬಸ್ಸಸ್ ಇರುತ್ತೆ. ತುಂಬ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಹೋಗೋ ದಾರಿಯಲ್ಲಿ ಏನೇನೋ ವ್ಯೂಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಾಮಾಗಿದೆ ಓಷಿಯನ್. ಜನ ಏನಕ್ಕೆ ಗೊತ್ತಾ ನಾರ್ತ್ ವ್ಯಾನ್ಕೋವರ್ ಅಲ್ಲಿರೋದು, ಇಲ್ಲಿದು ಬ್ಯೂಟಿಫುಲ್ ಮೌಂಟೇನ್ ವ್ಯೂಸ್. ಸೊ ನಮಗೆ ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ನೀವು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ವ್ಯೂಸ್. ಐ ಹೋಪ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ನಾವು ಆಲ್ಮೋಸ್ಟ್ ನಿಯರ್ ಆಗ್ತಾ ಇದ್ದೀವಿ ಸಿಟಿಗೆ. ಬಟ್ ಆ ಬೆಟ್ಟದ ಮೇಲೆಲ್ಲ ಸ್ನೋ ಇದೆ, ವಾಟರು. ಆ ಕಡೆ ಇರೋರಿಗೆ ಹೈ ರೈಸ್ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಕುತ್ಕೊಂಡು ನೋಡಿದ್ರೆ ಹೆಂಗಿರುತ್ತಲ್ವ ಈ ವ್ಯೂ. ಮತ್ತು ನಮಗೆ ಡೌನ್ ಟೌನಿಂದ ಆ ಸೈಡ್ ನೋಡಿದ್ರೆ ಈ ಥರ ಇರುತ್ತೆ. ಎರಡೂ ಕಡೆಯಿಂದನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಂಡ್ ತುಂಬ ಪ್ರೈಸಿಯಾಗೂ ಇರುತ್ತೆ ಅನಿಸುತ್ತೆ ಇಲ್ಲಿ ರಿಯಲ್ ಎಸ್ಟೇಟು. ಅಲ್ಲೊಂದು ಸಿ ಬಸ್ಸು ಡೌನ್ ಟೌನ್ ಕಡೆಗೆ ಹೊರಟಿದೆ ಇವಾಗ ಆಲ್ರೆಡಿ. ಸೊ ನಾವಿವಾಗ ನಾರ್ತ್ ವ್ಯಾನ್ಕೋವರ್ ರೀಚ್ ಆದ್ವಿ. ಅಲ್ಲಿಂದ ಒಂದು ಸಿ ಬಸ್ಸು ಡೌನ್ ಟೌನ್ಗೆ ಹೋಗುತ್ತೆ. ಸೊ ನಾನು ವಾಪಸ್ಸು ಆ ಸಿ ಬಸ್ನೇ ತಗೊಂಡು ಡೌನ್ ಟೌನ್ಗೆ ಹೋಗಬೇಕು ಹೋಗೋವಾಗ.
ಒಳ್ಳೆ ಯಾವುದೋ ದ್ವೀಪ ಮೂವ್ ಆಗೋ ತರ ಕಾಣಿಸುತ್ತೆ ಅದು. ಬಟ್ ಅದು ಬಸ್ಸು, ನಾನಿದ್ದೀನಲ್ಲ ಇದೇ ಬಸ್ಸು. ನಾವು ಇವಾಗ ಆಲ್ಮೋಸ್ಟ್ ಸ್ಟೇಷನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ. ಕಾಣಿಸ್ತಾ ಇದೆ ಅನ್ಸುತ್ತೆ, ಕಾಷನ್ ಅಂತ ಇದೆಯಲ್ಲ ಬೋರ್ಡು, ಅಲ್ಲೇನೆ. ಈಗ ಹೋಗಿ ಅಲ್ಲೇ ನಿಂತ್ಕೊಳ್ಳುತ್ತೆ. ಡಿಪಾರ್ಚರ್ ಅಂತ ಇದೆ ಅಲ್ಲ, ಕಾಷನ್ನು. ಒಳ್ಳೆ 2 ಬಾಕ್ಸ್ ಮಧ್ಯೆ ಗ್ಯಾಪ್ ತರ ಇದೆ, ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ನಮ್ಗಲ್ಲಿ ಇದು ನೋಡಕ್ ಒಳ್ಳೆ ಕುದುರೆಗಳಿಗೆ ಬಿಡ್ತಾರಲ್ಲ ಆ ತರ ಇದೆ ಅದು ಎಕ್ಸಿಟ್ ಪಾಯಿಂಟ್ಗಳು. ಇಲ್ಲೊಂದು ಹೋಟೆಲ್ ಕೂಡ ಇದೆ, ಅದು ಆಕ್ಚುಲಿ ಮಾರ್ಕೆಟು. ಇಟ್ಸ್ ರಿಯಲಿ ನೈಸ್. ತುಂಬಾ ಓಲ್ಡ್ ಸಿಟಿನಾ ಅಥವಾ ಏನೋ ಇರಬೇಕು ಮೋಸ್ಟ್ಲಿ. ಅಲ್ಲೊಂದು ಗೂಬೆ ಕೂಡ ಕೂತಿರಂಗಿದೆ. ಓಕೆ, ಸೊ ಕಾಣಿಸ್ತಿದೆಯಾ ಅದು ಕುದುರೆಗಳ ತರ, ಕುದುರೆಗಳನ್ನ ಬಿಡೋದಕ್ಕೆ ಜಾಗ ಮಾಡಿರ್ತಾರಲ್ಲ ಆ ತರ ಇದೆ ಅದು. ಅದು ರಿಯಲ್ ಗೂಬೆನ ಸ್ಟ್ಯಾಚ್ಯೂನ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಹೆಂಗಿದೆ. ಇವಾಗ ಅದಕ್ಕೆ ಅಟ್ಯಾಚ್ ಮಾಡ್ತಾರೆ, ಸೊ ಆಮೇಲೆ ನಾವು ಆ ಕಡೆಗೆ ನಡ್ಕೊಂಡು ಹೋಗ್ಬೇಕು ಎಕ್ಸಿಟ್ ಪಾಯಿಂಟಿಗೆ. ಇಲ್ಲಿಗೆ ಅಟ್ಯಾಚ್ ಮಾಡುತ್ತೆ ಇವಾಗ ಪ್ರತಿಯೊಂದು ಡೋರನ್ನು. ಈ ಥರ ಹೋಗಿ ಫುಲ್ ಅಲ್ಲಿಗೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಮೋಸ್ಟ್ಲಿ ಅದು ನಿಜ ಗೂಬೆ ಅಲ್ಲ ಅನ್ಸುತ್ತೆ. ಇಷ್ಟೊತ್ತಿಗೆ ಓಡೋಗ್ಬಿಟ್ಟಿರೋದು ನಿಜವಾಗಿರೋ ಗೂಬೆ ಆಗಿದ್ರೆ. ಇದು ಸ್ಟ್ಯಾಚ್ಯೂ, ಬಟ್ ನೋಡೋಕ್ಕೆ ರಿಯಲ್ ಗೂಬೆ ಥರನೇ ಇದೆ ಅದು. ಓಕೆ, ಇವಾಗ ನಾವು ಎಕ್ಸಿಟ್ ಆಗಬೇಕು. ಸೊ ವೇರ್ ಆರ್ ಯು ಫ್ರಮ್? Brazil. Oh, hi. I'm just making a log. Oh, Yeah, I just wanted people. I just wanted to tell people if they have to travel to Vancouver, North Vancouver, other than taking that bridge, there is a way, sea bus. Yeah, Amazing. yeah, informative. Thank you. ಸೊ ನಾವಿವಾಗ ಎಕ್ಸಿಟ್ ಆಗಿ ಆಚೆ ಹೋಗ್ತಾ ಇದ್ದೀವಿ. ಒಂದ್ಸಲ ಆಚೆ ಹೋಗ್ಬಿಟ್ಟು ತೋರಿಸ್ತೀನಿ, ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀನಲ್ಲ, ಆಚೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಜನ ಫಾಸ್ಟ್ ಆಗಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಓಕೆ, ಸೊ ಇದೇ ಆ ಸಿ ಬಸ್ ಅಲ್ಲಿ ಸೈಡ್ ಅಲ್ಲಿ ಇರುವಂತಹ ಮಾರ್ಕೆಟ್. ಇದಕ್ಕೆ ಏನು ಲಾನ್ಸ್ ಡೇಲ್ ಕ್ಯೂ ಮಾರ್ಕೆಟ್. ಸೊ ಬನ್ನಿ ಹಂಗಾದ್ರೆ ಹೇಗಿದೆ ಮಾರ್ಕೆಟ್ ಅಂತೆಲ್ಲ ತೋರಿಸ್ಬಿಡ್ತೀನಿ ಒಂದ್ಸಲ. ಸೊ ಈ ತರ ಇದೆ, ಓಲ್ಡ್ ಸಿಟಿ ತರ ಫೀಲ್ ಆಗುತ್ತೆ ಇಲ್ಲಿ ಬಂದ್ರೆ. ಇಲ್ಲಿ ಬ್ಯಾಂಕ್ಗಳಿದೆ, ಆಮೇಲೆ ಏನೇನೋ ಸೂಶಿ ಚೈನೀಸ್ ಸೂಶಿ ಇದೆ, ಆಮೇಲೆ ಕೆಫೆಗಳಿದೆ. ಆ್ಯಂಡ್ ದೆನ್ ಇದ್ಯಾವುದೋ ಗೊತ್ತಿಲ್ಲ, ವೆಟ್ನಾಮೀಸ್ ಕ್ವಿಸಿನ್ ಅಂತ ಏನೋ ಇದೆ. ಆ್ಯಂಡ್ ದೆನ್ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕುತ್ಕೊಂಡು ಎಲ್ಲ ತಗೊಂಡು ಆರಾಮಾಗಿ ಸೀನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವಿಸಿಟಿಂಗ್ ಸ್ಪಾಟ್ ಥರ ಇಲ್ಲಿ ಕಾಣಿಸ್ತಾ ಇದೆಯಾ. ಸೊ ಸರಿ, ಹಾಗಾದರೆ ಈ ಮಾರ್ಕೆಟ್ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಹೈ, ಬಲೂನ್ಸ್ ಎಲ್ಲ ಹಾಕಿದ್ದಾರೆ, ಇಂಕಿ ಪೊಂಕಿ ಪಿಂಕಿ. ಶಾಪಿಂಗ್ ಎಲ್ಲ ಇದೆ ಇಲ್ಲಿ, ಒಂಥರ ನೈಸ್ ಫೀಲ್ ಕೊಡುತ್ತೆ. ನಮ್ಮೂರ ಥರನೇ, ಒಳ್ಳೆ ಜಯನಗರ್ ಏನು ಗೊತ್ತಾ, ಜಯನಗರ್ 4th ಬ್ಲಾಕ್ ಒಳಗಡೆ ಬಂದಂಗಿದೆ ಇಲ್ಲಿ ಬಂದಮೇಲೆ. ಆ ಥರನೇ ಇರೋದು ಇಲ್ಲಿ ಶಾಪ್ಸ್ ಎಲ್ಲ. ಜನ ಓಡಾಡಿಕೊಂಡು ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಇಲ್ಲಿ ವ್ಯೂ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ. ನೈಸ್. ಚಾಕ್ಲೇಟ್ಗಳೆಲ್ಲ ಇದೆ ಇಲ್ಲಿ. ಎಷ್ಟು ವೆರೈಟೀಸ್ ಚಾಕ್ಲೇಟ್ ಇದೆ ಇಲ್ಲಿ ನೋಡಿ. ಆ್ಯಂಡ್ ಫ್ಲವರ್ ಶಾಪ್ಸ್ ಎಲ್ಲ ಇದೆ. ನೈಸ್. ಇಲ್ಲಿ ನೋಡಿ ಹೆಂಗಿದೆ ಇಲ್ಲೆಲ್ಲ. ಓಕೆ, ಹಂಗಾರೆ ಸಾಕು, ಇದು ಎಕ್ಸಿಟ್ ಆಗಿಬಿಟ್ಟು ಇವಾಗ ಅಲ್ಲಿ ವ್ಯೂ ನೋಡ್ಕೊಂಡು ಪಟಾಪಟ್ ಅಂತ ವಾಪಸ್ ಹೋಗ್ಬೇಕು ನಾನು. ಏನೋ ವುಡ್ಡಲ್ಲೆಲ್ಲ ಹಾಕಿರ್ತಾರೆ ಈ ಥರ, ಅದು ಏನಕ್ಕೆ ಹಾಕಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ನೋಡಿ. ಏನೇನೋ ವುಡ್ಡಲ್ಲಿ ಹಿಂಗೆ ನಿಲ್ಸಿರ್ತಾರೆ ಹಿಂಗೆಲ್ಲ. ಆಗ್ತಾ ಇದೆಯಾ, ಏನೋ ಮಾಡ್ತಾ ಇದ್ದಾರಲ್ಲಿ. ಅಲ್ಲೇನೋ ಮಾಡ್ತಾ ಇದ್ದಾರೆ. ಸೊ ಜನ ಏನೂ ಕೂಡ ಇದ್ದಾರೆ ಒಳಗಡೆ, ಬಟ್ ಐ ಡೋಂಟ್ ನೋ ವಾಟ್ ಈಸ್ ಇಟ್. ಇದು ತುಂಬ ಚೆನ್ನಾಗಿದೆ, ಇಲ್ಲಿ ಕುತ್ಕೊಂಡು ಈ ಓಷನ್ ನೋಡಿಕೊಂಡು
ನಂಗೆ ಯಾವುದೋ ಹಾಡು ನೆನಪಿಗೆ ಬರ್ತಾ ಇಲ್ಲ, ಬಟ್ ಹಾಡು ಹೇಳ್ಕೊಂಡು ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್. ತುಂಬ ಜನ ಇದ್ದಾರೆ, ಏನೋ ನಡೀತಾ ಇದೆ ಇಲ್ಲಿ. ತುಂಬ ಜನ ಇಲ್ಲಿ ನಿಂತಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ಐ ಹ್ಯಾವ್ ನೋ ಐಡಿಯಾ ಏನು ಮಾಡ್ತಿದ್ದಾರೆ ಅಂತ, ಬಟ್ ತುಂಬ ಜನ ಇದ್ದಾರೆ. ಮೋಸ್ಟ್ಲಿ ಇದು ಹೊರಡ್ತಾ ಇದೆ ಅನಿಸುತ್ತೆ. 3 ಇದೆ, ಜಾಯಿಂಟ್ ಬೋರ್ಡ್ ಥರ ಇದೆ, 3 ಜಾಯಿಂಟ್ಸ್ ಬೋರ್ಡ್ ಥರ. 57, 60, 58. ಅಲ್ಲಿ ನೋಡಿ, ಯಾರೋ ಒಬ್ರು ನೀರಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ. ಈ ಥರ ಎಲ್ಲ ಕಾಮನ್ ಇರುತ್ತೆ, ತುಂಬ ನೀರಲ್ಲಿ ಹೋಗ್ತಾ ಇರ್ತಾರೆ. ಈ ಥರ ಚಿಕ್ಕ ಚಿಕ್ಕದು ಬಲೂನ್ ಥರ ಕಾಣಿಸುತ್ತಲ್ಲ, ಅದಕ್ಕೆ ಏನಂತಾರೆ? ನಾರ್ತ್ ವ್ಯಾನ್ಕೋವರ್ 360 ಡಿಗ್ರಿ ತೋರಿಸ್ಬಿಡ್ಲಾ? ನಾರ್ತ್ ವ್ಯಾನ್ಕೋವರ್ ಹೇಗಿದೆ ನೋಡಿ. ಸಣ್ಣ ಮೊಬೈಲಿಗೆ ಬರ್ತಾ ಇದೆ. ಹೌದು, ಇಟ್ಸ್ ನೈಸ್. ಇದು ಸಮುದ್ರ. ಹಂಗೆ ಈ ಕಡೆ ನೋಡಿದ್ರೆ ಕುತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಸೊ ಜನ ಎಲ್ಲ ಕುತ್ಕೊಂಡು ಈ ಸಮುದ್ರದ ವ್ಯೂ ನೋಡ್ಕೊಂಡು ಬುಕ್ ಓದ್ಬೇಕಾ, ಮೊಬೈಲ್ ನೋಡ್ಬೇಕಾ, ಮಲ್ಕೋಬೇಕಾ ಮಾಡ್ತಾ ಇರ್ತಾರೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಈ ಥರ ಕುತ್ಕೊಂಡು ಈ ಥರ ಸಮುದ್ರ ನೋಡ್ಕೊಂಡು ಹಳೇ ಕನ್ನಡ ಸಾಂಗ್ಗಳನ್ನ ಕೇಳ್ಕೊಂಡು ಚೆನ್ನಾಗಿರುತ್ತೆ. ಟ್ರೈ ಮಾಡಬೇಕು ಒಂದ್ಸಲ. ಇಲ್ಲಿ ಬಸ್ಗಳು ನೋಡಿ ಎಷ್ಟು ಉದ್ದಾಗಿರ್ತವೆ. ಉದ್ದಕ್ಕೆ 2 ಬಸ್ ಅಟ್ಯಾಚ್ ಮಾಡ್ಬಿಟ್ಟಿರ್ತಾರೆ, ಈ ಥರ ಉದ್ದಕ್ಕಿರ್ತವೆ. ಇದೇ ಬಸ್ ಸ್ಟ್ಯಾಂಡು. ಇದು ನೋಡಕ್ ಒಳ್ಳೆ ನಮ್ಮ ಶಾಂತಿನಗರ್ ಬಸ್ ಸ್ಟಾಪ್ ಥರ ಇದೆ. ಸರಿ, ಬೇಗ ಹೋಗೋಣ. ಅಂಡ್ ಐ ಹ್ಯಾವ್ ಟು ಫೈಂಡ್ ಅ ವೇ ಹೇಗೆ ಹೋಗ್ಬೇಕು ಅಂತ. ಇಲ್ಲಿ ಜನ ತುಂಬ ಕಾಫಿ ಪ್ರಿಯರು. ಸೊ ಡಿಫಾಲ್ಟ್ ಆಗಿರೋದೇನಪ್ಪ ಅಂದರೆ ಸ್ಟಾರ್ಬಕ್ಸ್ ಮತ್ತು ಟಿಮ್ ಹಾರ್ಟನ್ನು. ನಾವು ಸ್ಟೇಷನ್ ಹತ್ರ ಇವಾಗ ಬಂದ್ವಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಸಿ ಬಸ್ ಬಂದು ನಿಂತ್ಕೊಂಡಿದೆ, ಜನ ಎಲ್ಲ ಇಳಿತಾ ಇದ್ದಾರೆ ಆ ಸೈಡು. ಅದಾದಮೇಲೆ ಅವರೆಲ್ಲ ಖಾಲಿ ಆದಮೇಲೆ ನಮ್ಮನ್ನು ಬಿಡ್ತಾರೆ ಒಳಗಡೆ ಕುತ್ಕೊಳ್ಳೋದಕ್ಕೆ. ಐ ಥಿಂಕ್ ಇಟ್ಸ್ ಆಟೋಮ್ಯಾಟಿಕ್, ನೋಡೋಣ. ಓಕೆ, ಇಟ್ಸ್ ಆಟೋಮ್ಯಾಟಿಕ್. ಈ ಡೋರ್ಸ್ ಇವಾಗ ಓಪನ್ ಆಗುತ್ತೆ, ಹೋಗೋಣ ಒಳಗಡೆ. ಓಕೆ, ಎವ್ರಿಥಿಂಗ್ ಈಸ್ ಆಟೋಮ್ಯಾಟಿಕ್ ಹಿಯರ್. ಈ ಡೋರ್ ಓಪನ್ ಆಯಿತು, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಬಸ್ ಒಳಗಡೆ ಕುತ್ಕೊಂಡು ಹೊರಗಡೆ ಓಷನ್ ನೋಡೋಕ್ಕೆ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. 15 ನಿಮಿಷ ಜರ್ನಿ ಹೆಂಗೆ ಮುಗ್ದೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಲ್ಮೋಸ್ಟ್ ನಾವು ರೀಚೇ ಆಗಿಬಿಟ್ವಿ ಡೌನ್ ಟೌನ್ನ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ನೋಡಿ, ಡೌನ್ ಟೌನ್ ಕಾಣಿಸ್ತಾ ಇದೆ. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಇನ್ ದ ವರ್ಲ್ಡ್. ಆ್ಯಕ್ಚುಲಿ ಇದು ಬ್ಯೂಟಿಫುಲ್ ಬ್ರಿಟಿಷ್ ಕೊಲಂಬಿಯಾ. ವ್ಯಾನ್ಕೋವರ್ ಸಿಟಿ ಹೇಗಿದೆ ನೋಡಿ. ಟರ್ಮಿನಲ್ ಅದ್ರೊಳಗಡೆ ಹೋಗ್ತಾ ಇದ್ದೀವಿ. ತುಂಬ ಕಂಫರ್ಟಬಲ್ ಜರ್ನಿ ಇದೆಲ್ಲ. ನಿಮಗೆ ಟ್ರಾವೆಲ್ ಮಾಡೋದನ್ನ ವರ್ಕಿಗೆ ಅಂತಲೇ ಗೊತ್ತಾಗಲ್ಲ, ಆ ಥರ ಟ್ರಾವೆಲ್ ಮಾಡುವಂತಹ ವ್ಯವಸ್ಥೆಗಳಿವು. ಇಲ್ಲೂ ಒಂದು ಗೂಬೆ ಇದೆ. ನಾವಿವಾಗ ನಮ್ಮ ವ್ಯಾನ್ಕೋವರ್ ಸಿ ಬಸ್ ಟ್ರಿಪ್ನ ಮುಗಿಸ್ಕೊಂಡು ವಾಪಸ್ ಡೌನ್ ಟೌನಿಗೆ ಬಂದ್ವಿ. ಹೇಗನ್ನಿಸ್ತು ನಿಮಗೆ? ನನಗೆ ಕಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್.